ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನೋಡಿ, ಒಂದು ಫೋಲ್ಡನ್ನು ತೊಗೊಂಡಿದ್ದೀನಿ ನಾನು. ಆಮೇಲೆ ಒಂದು ಅರ್ಧ ಇಂಚು ಸ್ಕೇಲಿಂದ ಮಾರ್ಕನ್ನು ಮಾಡ್ಕೊಂಡಿದ್ದೀನಿ. ಮತ್ತು ಬ್ಲೌಸು ಉದ್ದ ಎಷ್ಟಿದೆ ಅಂತ ನೋಡಿಕೊಂಡು ನಾವು ಟೇಪಿಂದ ಬ್ಲೌಸ್ ಉದ್ದ ಎಷ್ಟಿದೆ ಅಂತ ಟೇಪಿಂದ ನಾವು ನೋಡ್ಕೋಬೇಕಾಗುತ್ತೆ. ನೋಡ್ತಾ ಇರ್ಬೋದು ಎಷ್ಟಿದೆ ಅಂತ. 12.5 ಇಂಚಿದೆ. 13.5 ಇಂಚನ್ನು ಇಟ್ಕೊತೀನಿ ನಾನು. ಇಲ್ಲಿಂದ ಮಾರ್ಕ್ ನೋಡಿಬಿಟ್ಟು ಕರೆಕ್ಟಾಗಿ 13 ಇಂಚಿಗೆ ಮಾರ್ಕನ್ನು ಮಾಡ್ಕೊತೀನಿ. 13 ಇಂಚಿಗೆ ಒಂದು ಸ್ಕೇಲಿಂದ 13 ಇಂಚು ಒಂದು ಸ್ಕೇಲಿಂದ ಮಾರ್ಕನ್ನು ಮಾಡ್ಕೊಂಡಿದ್ದೀನಿ. ಮತ್ತು ಇವಾಗ ಎದೆ ಸುತ್ತಳತೆ ಹುಕ್ಸ್ ಕಡೆಯಿಂದ ನೋಡ್ತಾ ಇರ್ಬೋದು. ಇದು ಹಳ್ಳಿ ಸೈಡಲ್ಲಿ ಬಟನ್ ಇರುವಂಥ ಬ್ಲೌಸು. ಇದು ಬಟನ್ ಇದೆ ಈ ಬ್ಲೌಸ್ಗೆ. ನಾನು ಬಟನ್ ಹುಕ್ಸ್ ಕಡೆಯಿಂದ ಎಷ್ಟಿರುತ್ತೆ ಅಂತ ಮೆಜರ್ಮೆಂಟ್ ನೋಡ್ಕೋಬೇಕು. ನೋಡಿ, 8.5 ಇದೆ. ಜಾಸ್ತಿನೂ ಕಂಕಳ ಹತ್ರ ಕರೆಕ್ಟಾಗಿ ನೋಡ್ಕೋಬೇಕು. 8.5 ಇಲ್ಲಿ ಜಾಸ್ತಿ ಬರುತ್ತೆ, ಇಲ್ಲಿ ಕಡಿಮೆ ಬರುತ್ತೆ. ಹಾಗಾಗ್ಬಿಟ್ಟು ನಾನೇನು ಮಾಡ್ತೀನಿ ಗೊತ್ತಾ, ಇಲ್ಲಿ 8.5 ಇದೆ ಮತ್ತು ಇಲ್ಲಿಂದ ಇಲ್ಲಿ 7.5 ಇದೆ. ಹಾಗಾಗ್ಬಿಟ್ಟು ನಾನೇನು ಮಾಡ್ತೀನಿ ಗೊತ್ತಾ, ಇವಾಗ 8.5ಗೆ ಮಾರ್ಕನ್ನು ಮಾಡ್ಕೊತೀನಿ. ನೋಡಿ, 8.5ಗೆ ಮಾರ್ಕನ್ನು ಮಾಡ್ಕೊತೀನಿ. ಮತ್ತು ಇಲ್ಲೇ ಏನು ಮಾಡ್ತೀನಿ ಗೊತ್ತಾ, 7.5ಗೆ ಒಂದು ಮಾರ್ಕನ್ನು ಮಾಡ್ಕೊತೀನಿ. ನೋಡಿ, 7.5ಗೆ ಒಂದು ಮಾರ್ಕು. ಇದಂದರೆ 8.5ಗೆ ಈ ಥರ ನಮಗೆ ಬ್ಲೌಸ್ ಫಿಟ್ಟಿಂಗ್ ಬರುತ್ತೆ. ಇಲ್ಲಿಂದ ಎಕ್ಸ್ಟ್ರಾ ನಾನು 2 ಇಂಚಷ್ಟು ನೋಡಿ ಸ್ವಲ್ಪ ಬಿಟ್ಕೊಂಡು ನೋಡಿ ಈ ಥರ ಮಾರ್ಕನ್ನು ಮಾಡ್ಕೊಂಡಿದ್ದೀನಿ. ಇವಾಗ ಏನು ಮಾಡ್ತೀನಿ ಗೊತ್ತಾ, ನಾನಿಲ್ಲಿ 2 ಇಂಚ್ ತಗೊತೀನಿ. ನೋಡಿ, 2 ಇಂಚ್ ಮಾತ್ರ ತಗೊತೀನಿ. ನೋಡಿ, 2 ಇಂಚ್ ತಗೊತೀನಿ. ಮತ್ತು ಇದು ಬ್ಲೌಸ್ಗೆ ಇವಾಗ ಹಿಂದೆ ನೋಡಿ ಡೀಪ್ ಎಷ್ಟಿದೆ ಅಂತ ನಾವು ನೋಡ್ಕೋಬೇಕಾಗುತ್ತೆ. ಬ್ಲೌಸು ಈ ಥರ ಇಟ್ಕೊಂಡು ಡೀಪ್ ಎಷ್ಟಿದೆ, ಇದು ಬ್ಲೌಸ್ ಅಳತೆ ಈ ಥರನೂ ನೋಡ್ಕೊಬೋದು. ನೋಡಿ, ಕರೆಕ್ಟಾಗಿ ಬರ್ತಾಯಿದೆ. ಈ ಥರ ಬ್ಲೌಸ್ ಮೆಜರ್ಮೆಂಟು ಕರೆಕ್ಟಾಗಿ ಅಳತೆನ ಒಂದು ಮಾರ್ಕನ್ನು ಮಾಡ್ಕೋಬೇಕು. ಮಾರ್ಕನ್ನು ಮಾಡಿದ್ಮೇಲೆ ನಾನು ಇಲ್ಲಿ 2.5 ತಗೊತೀನಿ. ನೋಡಿ, 2.5 ತಗೊತೀನಿ. 2.5ಗೆ ಒಂದು ಮಾರ್ಕನ್ನು ಮಾಡ್ಕೊತೀನಿ. ಮತ್ತು ಇಲ್ಲಿಂದ ಏನು ಗೊತ್ತಾ, ಹೆಚ್ಚು ಕಡಿಮೆ ಮಾಡಬಾರ್ದು. ಕರೆಕ್ಟಾಗಿ 2.5ಗೆ ನೋಡಿ ಹೀಗೆ ಬರಬೇಕು. ಕರೆಕ್ಟಾಗಿ ಹೀಗೆ ಬರಬೇಕು. ಇದಕ್ಕೇನು ಮಾಡ್ತೀನಿ ಗೊತ್ತಾ, ನಾನು ರೌಂಡ್ ಸೇಪು ನೋಡಿ ಈ ಥರ ರೌಂಡ್ ಸೇಪು ಮಾರ್ಕನ್ನು ಮಾಡ್ಕೊತೀನಿ. ಮತ್ತು ಇಲ್ಲೇನು ಗೊತ್ತಾ, ನಾವು ಶೋಲ್ಡರ್ ಹತ್ರ ನೋಡ್ಕೋಬೇಕು. ಬ್ಲೌಸು ಎಷ್ಟಿದೆ ನೋಡಿ, 2.25 ಇದೆ. ಸ್ಟಿಚಿಂಗ್ ಬಂದುಬಿಟ್ಟು ನಾವು ಸ್ವಲ್ಪ ಎಕ್ಸ್ಟ್ರಾನ ತಗೋಬೇಕು. 2.25 ಇದೆ ಅಲ್ವಾ, ನೋಡಿ 2.25 ಇದೆ. ನಾನು 2.5ನ ತಗೊತೀನಿ. ಯಾಕೆಂದರೆ ಸ್ಟಿಚಿಂಗ್ಗೆ ಬೇಕಲ್ಲ, ಅದಕ್ಕೋಸ್ಕರ 2.5ನ ತಗೊಂಡಿದ್ದೀನಿ ನಾನು. ಆಮೇಲೆ ಗೊತ್ತಾ, ಆರ್ಮೋಲ್ ತಗೋಬೇಕು. ಅಂದರೆ ಎಷ್ಟು ಬೇಕು ನಮಗೆ ಅಂತ. 5 ಬೇಕು, ಕೆಲವ್ರಿಗೂ 6 ಬೇಕಾಗುತ್ತೆ. 5.5 ನಾನೇನು ಮಾಡ್ತೀನಿ ಗೊತ್ತಾ, ಇಲ್ಲಿ ಬಂದುಬಿಟ್ಟು 6 ತಗೊತೀನಿ. 6ಗೆ ಒಂದು ಮಾರ್ಕನ್ನು ಮಾಡ್ಕೊತೀನಿ. ಅಂದರೆ 6 ಇಂಚು ತಗೊಂಡ್ಬಿಟ್ಟು ಒಂದು ಮಾರ್ಕನ್ನು ಮಾಡ್ಕೊತೀನಿ. ಮತ್ತು ಇಲ್ಲಿ ಒಂದು ಮಾರ್ಕನ್ನು ಮಾಡ್ಕೊತೀನಿ 6 ಇಂಚಿಗೆ. ಇವಾಗ ಏನು ಮಾಡಬೇಕು ಗೊತ್ತಾ, 1.5ಗೆ ಒಂದು ಮಾರ್ಕು ಮಾಡ್ಕೊತೀನಿ. 1.5 ಮೇಲೆ ಇಲ್ಲಿಂದ 3 ಇಂಚು ಬರಬೇಕು. ಇಲ್ಲಿ ಒಂದು ಮಾರ್ಕು ಮತ್ತು ಇಲ್ಲಿಂದ 3 ಇಂಚು. ನೋಡಿ, ನಾವು ರೌಂಡ್ ಸೇಪ್ ತೆಗಿಬೇಕಾಗುತ್ತೆ. ಇದೇ ಥರ ಹೀಗೆ ಹೋಗಿ ನೋಡಿ, ಇಲ್ಲ ಇಷ್ಟೇ. ಬ್ಯಾಕ್ ಕಟ್ಟಿಂಗ್ ತೋರಿಸ್ತಾ ಇದ್ದೀನಿ ನಾನು ಇವತ್ತು. ಬ್ಲೌಸ್ದು ಮಾಮೂಲಿ ಬ್ಯಾಕ್ ನೆಕ್ಗೆ ಕಟ್ ಮಾಡಿರೋಂಥ ನಾನು. ಮತ್ತು ಇಲ್ಲಿ ಶೋಲ್ಡರ್ ಇದೆ, ಇದು ಆರ್ಮೋಲ್ ಡೌನ್ ಇದೆ.
ಇದು ಬಂದುಬಿಟ್ಟು ನಮಗೆ ಬಾಡಿ ಫಿಟ್ಟಿಂಗ್ ಇದೆ, ಕರೆಕ್ಟಾಗಿ ಮಾರ್ಕನ್ನು ಮತ್ತು ಎಕ್ಸ್ಟ್ರಾ ಇಂಚನ್ನು ಇಟ್ಕೊಂಡಿದ್ದೇವೆ ನಾವು, ಕರೆಕ್ಟಾಗಿ ಇಲ್ಲಿ ಫಿಟ್ಟಿಂಗ್ನ ಬರುತ್ತೆ. ಮತ್ತು ಇಲ್ಲಿಂದ 4 ಇಂಚಿಗೆ ಒಂದು ಮಾರ್ಕನ್ನು ಮಾಡ್ಕೋಬೇಕು ನೋಡಿ. ಇಲ್ಲಿಂದ ನೋಡಿ, ಇಲ್ಲಿಂದ 4 ಇಂಚು ಒಂದು ಮಾರ್ಕನ್ನು ಮಾಡ್ಕೊತೀನಿ. ಈ ಮಾರ್ಕ್ ಏನಕ್ಕೆ ಅಂದರೆ ನಾವು ಇಲ್ಲಿ ಡಕ್ಸನ್ನು ಹಿಡಿಬೇಕಾಗುತ್ತೆ ನೋಡಿ. ಇಲ್ಲಿ ಒಂದು ಡಕ್ಸನ್ನು ಹಿಡಿಬೇಕಾಗುತ್ತೆ ನಾವು. ಈ ಥರ ಬ್ಯಾಕ್ ಸೈಡಲ್ಲಿ ಈ ಥರ ಡಕ್ಸನ್ನು ಬರುತ್ತೆ. ಇವಾಗ ಏನು ಸೇಮ್ ಕಟ್ ಮಾಡಿದ್ದೀನಲ್ವ, ನಾನು ಇವಾಗ ಇದಕ್ಕೇನು ಮಾಡ್ತೀನಿ ಗೊತ್ತಾ, ಸೇಮ್ ಇದಕ್ಕೆ ನೋಡಿ ಇದೇ ಥರ ಫೋಲ್ಡಿಂಗ್ನ ಮಾಡ್ಕೊತೀನಿ ನೋಡಿ. ಸೇಮ್ ಇದೇ ಥರ ನೋಡಿ ಫೋಲ್ಡಿಂಗ್ನ ಮಾಡ್ಕೊತೀನಿ ನೋಡಿ. ಈ ಥರ ಫೋಲ್ಡನ್ನು ಮಾಡ್ಕೊಂಡಿದ್ದೀನಿ ನಾನು. ಈ ಫೋಲ್ಡ್ ಮಾಡ್ಕೊಂಡಿದ್ದೀನಲ್ವ, ಈಗ ಅರ್ಧ ಇಂಚು ನಾವು ಇಲ್ಲಿ ಮಾರ್ಕ್ ಮಾಡಿದ್ದೇವೆ, ಇದು ಅರ್ಧ ಇಂಚು ಎಕ್ಸ್ಟ್ರಾ ಇದೆ ನಮಗೆ. ಇದಕ್ಕೇನು ಮಾಡಬೇಕು ಗೊತ್ತಾ, ನಾವು ಇದು ಫ್ರಂಟ್ದು ಬ್ಯಾಕ್ದು ಎರಡೂ ಕಟ್ ಮಾಡ್ತಾಯಿದ್ದು. ನಾನು ಫ್ರಂಟ್ದು ಹಿಂದೆ ಇದೆ, ಇದು ಬ್ಯಾಕ್ದು ಇದೆ ಅಲ್ವಾ. ಇವಾಗ ಬ್ಯಾಕ್ ಸೈಡು ನಾನು ಕಟ್ ಮಾಡಿಬಿಟ್ಟು ತೋರಿಸ್ತೀನಿ. ಇವಾಗ ನೋಡಿ ಈ ಥರ ತಿರುಗಿಸ್ಕೊತೀನಿ. ಇದು ಸೇಮ್ ನಾನು ಕಟ್ ಮಾಡ್ಕೊತೀನಿ ನೋಡಿ. ನೋಡಿ ಈ ಥರ ನಾನು ಇಲ್ಲೆಲ್ಲ ಹೀಗೆ ಕಟ್ನ ಮಾಡ್ಕೋಬೇಕು ನೋಡಿ. ಇವಾಗ ಇದೆ ಅಲ್ವಾ, ನಾನು ಸೇಮ್ ಕಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಏನು ಗೊತ್ತಾ, ನಾನು ಸ್ವಲ್ಪ ಅರ್ಧ ಇಂಚು, ಇದು ಅರ್ಧ ಇಂಚ್ ತಗೊಂಡಿದೆಯಲ್ಲ, ಇನ್ನು ಸ್ವಲ್ಪ ಅರ್ಧ ಇಂಚ್ ತಗೊಂಡು ಎಕ್ಸ್ಟ್ರಾ ಅರ್ಧ ಇಂಚಿಗೆ ನಾನು ಮಾರ್ಕನ್ನು ಮಾಡ್ಕೊತೀನಿ, ಸ್ಕೇಲಿಂದ ಮಾರ್ಕನ್ನು ಮಾಡ್ಕೊತೀನಿ ನೋಡಿ. ಎಕ್ಸ್ಟ್ರಾ ಅರ್ಧ ಇಂಚ್ ಇದೆ ಅಲ್ವಾ, ಇದು ಸೇಮ್ ನಾನು ಈ ಪೀಸನ್ನು ಕಟ್ ಮಾಡ್ಕೊತೀನಿ ನೋಡಿ. ಸೇಮ್ ಇದೇ ಥರ ಬರುತ್ತೆ. ನಾನು ಅದರಲ್ಲಿ ಫ್ರಂಟು ಬ್ಯಾಕು ಎರಡು ಸೇರಿ ಒಟ್ಟಿಗೆ ಕಟ್ ಮಾಡ್ಕೋಬೇಕಾಗುತ್ತೆ ನೋಡಿ. ಈ ಥರ ಬಂದಿದೆ ಅಲ್ವಾ, ಇದು ಬ್ಯಾಕ್ ನೆಕ್ಕು ನಾನು ಕಟ್ಟಿಂಗ್ನ ಮಾಡ್ಕೊತೀನಿ ನೋಡಿ. ನೋಡಿ ಇವಾಗ ಬ್ಯಾಕ್ ನೆಕ್ ಕಟ್ ಮಾಡಿದ್ದೇವಲ್ಲ, ಇದೇ ನಾನು ಸ್ವಲ್ಪ ಮಾರ್ಕನ್ನು ಮಾಡ್ಕೊತೀನಿ ನೋಡಿ. ಇವಾಗ ಇದು ಫ್ರಂಟ್ ಸೈಡ್ ಅಂದರೆ ಕಟ್ಟಿಂಗ್ ಮಾಡಬೇಕು. ಇವಾಗ ಇದು ಬ್ಯಾಕ್ ಸೈಡ್ ಆಗಿದೆ, ಇದು ಬ್ಯಾಕ್ ಸೈಡ್ ಕಟ್ಟಿಂಗ್ ಆಗಿದೆ. ಇವಾಗ ಫ್ರಂಟ್ ಸೈಡ್ ಕಟ್ಟಿಂಗ್ನ ಮಾಡ್ಕೋಬೇಕಾಗುತ್ತೆ. ಇವು ನೋಡಿ ನಾನು ಎಷ್ಟಿದೆ ಅಂತ ಇಲ್ಲಿ ಕರೆಕ್ಟಾಗಿ ಮಾರ್ಕನ್ನು ಮಾಡ್ಕೊಂಡಿದ್ದೀನಲ್ಲ. ನಾನು ಇಲ್ಲಿಂದ ಡೌನ್ ಎಷ್ಟು ತಗೊತೀನಿ ಗೊತ್ತಾ, 6 ತಗೊತೀನಿ, 6 ಇಂಚ್ ತಗೊತೀನಿ ನಾನು. ನೆಕ್ಗೆ 6 ಇಂಚ್ ತಗೊಂಡು ಸ್ಟ್ರೇಟಾಗಿ ಮಾರ್ಕ್ ಮಾಡಿ ಮಾಮೂಲಿ ರೌಂಡ್ ಶೇಪನ್ನು ತೆಗಿತಾ ಇದ್ದೀನಿ ನೋಡಿ. ರೌಂಡ್ ಶೇಪನ್ನು ತೆಗಿತಾ ಇದ್ದೀನಿ. ಮತ್ತು ನಾವು ಏನು ಮಾಡಬೇಕು ಗೊತ್ತಾ, ನಾವು ಬ್ಲೌಸು ಅಳತೆ ಕರೆಕ್ಟಾಗಿದೆ ಅಲ್ವಾ, ಆ ಥರ ನೋಡಿಕೊಂಡು ನಾವು ಕರೆಕ್ಟಾಗಿ ಕಟ್ ಮಾಡ್ಕೋಬೇಕಾಗುತ್ತೆ. ಇವಾಗ ನೋಡಿ ಕರೆಕ್ಟಾಗಿ ಹೀಗೆ ಹಿಡ್ಕೊಂಡು ನಾನೇನು ಮಾಡ್ತೀನಿ ಗೊತ್ತಾ, ಇಲ್ಲಿಂದ ಎಷ್ಟು ಇಂಚಿದೆ ನಮ್ಮದು ಅಳತೆ ಬ್ಲೌಸು ಕರೆಕ್ಟಾಗಿ ನಾವು ನೋಡಿಕೊಂಡು ಏನು ಮಾಡ್ಕೋಬೇಕು ಗೊತ್ತಾ, ನಾನು 10 ಇಂಚಿಗೆ ತಗೊತೀನಿ, 10 ಇಂಚಿಗೆ ತಗೊತೀನಿ ನೋಡಿ. 10 ಇಂಚಿಗೆ ತಗೊತೀನಿ. 10 ಇಂಚಿಂದ ನಾನು ಎಕ್ಸ್ಟ್ರಾ ಮೇಲೆ 2 ಇಂಚು ನೋಡಿ, ಸ್ಟ್ರೇಟಾಗಿ 2 ಇಂಚು ಎಕ್ಸ್ಟ್ರಾ ತಗೊಂಡಿದ್ದೀನಿ. ಮತ್ತು ನಾವೇನು ಮಾಡ್ಕೋಬೇಕು, ಇದು ಇದೆ ಅಲ್ವಾ, ನಾವು ಈ ಥರ ಪಟ್ಟಿ ಇದೆ ಅಲ್ವಾ, ಇದು ಎಷ್ಟಿದೆ ಅಂತ ಟೇಪಿಂದ ಅಳತೆ ಮಾಡ್ಕೋಬೇಕು ನೋಡಿ. 4 ಇದೆ, 4 ಇಂಚು ನಾವು ಮಾರ್ಕನ್ನು ಮಾಡ್ಕೋಬೇಕಾಗುತ್ತೆ ನೋಡಿ. 4 ಇಂಚಿಗೆ ನಾವು ಮಾರ್ಕನ್ನು ಮಾಡ್ಕೊಂಡಿದ್ದೀವಿ. ಸ್ವಲ್ಪ ಬೇಕಂದರೆ ನಾವು 4 ಇಂಚನ್ನು ಮಾರ್ಕನ್ನು ಮಾಡ್ಕೋಬೋದು ಸ್ನೇಹಿತರೆ. ಇವಾಗ ಇದಕ್ಕೇನು ಮಾಡಬೇಕು ಗೊತ್ತಾ, ನಾವು ಎಕ್ಸ್ಟ್ರಾ ಕಟ್ ಮಾಡ್ಕೊಂಡಿದ್ದೇವಲ್ಲ, ಎಕ್ಸ್ಟ್ರಾ ಒಂದು ಬಟ್ಟೆನ 1 ಇಂಚಷ್ಟು ಇಟ್ಕೊಂಡಿದ್ದೆ ನಾನು, ಮತ್ತು ಅರ್ಧ ಇಂಚು ಎಕ್ಸ್ಟ್ರಾನ ತಗೊಂಡಿದ್ದೀನಿ. ಮತ್ತು ಇಲ್ಲಿಂದ ಎಷ್ಟು ಗೊತ್ತಾ, ನಾನು 2.5 ತಗೊತೀನಿ ನೋಡಿ. 2.5 ಒಂದು ಮಾರ್ಕನ್ನು ಮಾಡ್ತೀನಿ. ಇವಾಗ ಇಲ್ಲಿಂದ ಇದು ಕರೆಕ್ಟಾಗಿ ನೋಡಿ, ಹೀಗೆ ಇದು ನಾನು ಡೌನ್ ತಗೊತೀನಿ ಸ್ವಲ್ಪ ನೋಡಿ. ಈ ಥರ ಬರುತ್ತೆ ನನ್ನ ಬ್ಲೌಸ್
ಕಟ್ಟಿಂಗು. ಇಷ್ಟು ಇನ್ನೊಂದು ಮಾರ್ಕ್ ಏನು ಗೊತ್ತಾ, ಇದು ಇನ್ನೊಂದು ಮಾರ್ಕು ಸ್ಟಿಚಿಂಗ್ಗೆ. ನೋಡಿ, ಒಂದು ಸ್ಟಿಚಿಂಗ್ಗೆ ಎಕ್ಸ್ಟ್ರಾ ಕಟ್ ಮಾಡಿದರೆ ಸ್ಟಿಚ್ ಬಂದುಬಿಟ್ಟು ಇಲ್ಲಿ ಕೂತ್ಕೊಳ್ಳುತ್ತೆ. ಹಾಗಾಗಿಬಿಟ್ಟು ಇವಾಗ ಈ ಮಾರ್ಕನ್ನು ಇಲ್ಲಿ ಮಾಡ್ಕೋಬೇಕು. ಮತ್ತು ಇಲ್ಲಿ 2 ಇಂಚಷ್ಟು ಮಾರ್ಕನ್ನು ಮಾಡ್ಕೊತಾ ಇದ್ದೀನಿ. ಅಂದರೆ ಇಲ್ಲಿಂದ 2 ಇಂಚು ಮಾರ್ಕ್ಗೆ ಒಂದು ಟೇಪ್ ಡಗ್ಸ್ ಹಿಡಿಬೇಕು ನಾವು. ಮತ್ತು ಇಲ್ಲಿಂದ 2 ಇಂಚ್ಗೆ ನಾವು ಇಲ್ಲಿಂದ ಸ್ಟ್ರೇಟಾಗಿ ಒಂದು ಮಾರ್ಕನ್ನು ಮಾಡ್ಕೋಬೇಕಾಗುತ್ತೆ, ನೋಡ್ತಾ ಇರ್ಬೋದು. ಮತ್ತು ಇಲ್ಲಿಂದ 1 ಇಂಚು ಎಕ್ಸ್ಟ್ರಾ, ಮತ್ತು ಇಲ್ಲಿಂದ 1 ಇಂಚು ಎಕ್ಸ್ಟ್ರಾ. ಇದು ಎರಡು 1 ಇಂಚು ಸ್ಟ್ರೇಟಾಗಿ ನೋಡಿಕೊಂಡು ಮಾರ್ಕನ್ನು ಮಾಡ್ಕೊಂಡಿದ್ದೀನಲ್ಲ, 1 ಇಂಚು ಎಕ್ಸ್ಟ್ರಾ ಮತ್ತು 1 ಇಂಚು ಎಕ್ಸ್ಟ್ರಾ. ನೋಡಿ, ಈ ಥರ ಬರುತ್ತೆ ಫ್ರಂಟ್ ಕಟ್ಟಿಂಗ್. ನೋಡಿ, ಈಸಿಯಾಗಿ ತೋರಿಸಿದ್ದೀನಿ. ಫ್ರಂಟ್ ಕಟ್ಟಿಂಗ್ ಈ ಥರ ಬರುತ್ತೆ. ಇವಾಗ ಏನು ಮಾಡ್ತೀನಿ ಗೊತ್ತಾ, ನಾನು ಇದು ಸ್ಟಿಚಿಂಗೇ ಇದೆ ಅಲ್ವಾ, ಸ್ವಲ್ಪ ಡೌನಲ್ಲಿ ಇರುವುದು ಮಾರ್ಕನ್ನು ಕಟ್ ಮಾಡ್ಕೊತೀನಿ. ನೋಡಿ, ಈ ಥರ ಡೌನಲ್ಲಿ ಇರುವಂಥ ಮಾರ್ಕನ್ನು ಕಟ್ ಮಾಡ್ಕೊತೀನಿ. ಮತ್ತು ಇಲ್ಲಿ ಮಾರ್ಕನ್ನು ಮಾಡ್ಕೊತೀನಿ, ಯಾಕೆಂದರೆ ನಮಗೆ ಸ್ಟಿಚಿಂಗ್ ಮಾಡೋಕ್ಕೆ ಈಸಿ ಆಗುತ್ತೆ. ಹಾಗಾಗಿಬಿಟ್ಟು ಕಟ್ಟನ್ನು ಮಾಡ್ಕೊಂಡು, ಇದು ಬೆಲ್ಟ್ ಪಟ್ಟಿ ನಾನು ಇವಾಗ ಕಟ್ಟಿಂಗ್ ಮಾಡಲ್ಲ. ಎಕ್ಸ್ಟ್ರಾ ಅರ್ಧ ಇಂಚು, ಅಂದರೆ ಟೋಟಲ್ 1 ಇಂಚು ತೊಗೊಂಡು ಸ್ಟಿಚ್ ಮಾಡಿಬಿಟ್ಟು ನನಗೆ ಇದು ಬೆಲ್ಟ್ ಪಟ್ಟಿ ಕರೆಕ್ಟಾಗಿ ಬರುತ್ತೆ. ಅದಕ್ಕೋಸ್ಕರ ನಾನು ಎಕ್ಸ್ಟ್ರಾ ಬೆಲ್ಟ್ ಪಟ್ಟಿನ ಕರೆಕ್ಟಾಗಿ ಅಂದದ ಮೇಲೆ ಒಂದೇ ಸತಿ ತೆಗಿತೀನಿ. ಹಾಗಾಗಿಬಿಟ್ಟು ತಗೊಂಡಿದ್ದೀನಿ. ಇವಾಗ ಏನು ಮಾಡಬೇಕಂದ್ರೆ, ನಾವು ಎಷ್ಟು ಡೀಪ್ ಇದೆ ಅಂತ ನೋಡ್ಕೋಬೇಕು. ಫ್ರಂಟ್ ಸೈಡು ಡೀಪ್ ಎಷ್ಟಿದೆ ಅಂತ ನೋಡ್ಕೋಬೇಕು. ಇವಾಗ ನಾನು ಇದು ಡೀಪ್ ಇದೆ ಅಲ್ವಾ, ಫ್ರಂಟ್ ಸೈಡ್ ಡೀಪನ್ನು ಕಟ್ ಮಾಡ್ಕೊತೀನಿ. ನೋಡಿ, ಈ ಥರ ಮಾಮೂಲಿ ರೌಂಡ್ ಶೇಪಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ನೋಡಿ, ಕಟಿಂಗ್ ಮಾಡಿದ್ಮೇಲೆ ಹೀಗಿದೆ ನೋಡಿ. ಇದು ಬೆಲ್ಟ್ ಪಟ್ಟಿ ಆಯಿತು, ಇದು ಫ್ರಂಟ್ ಭಾಗ ಆಯಿತು. ಇದು ನಮಗೆ ಬೇಕಂದರೆ ಇನ್ನು ಸ್ವಲ್ಪ ಏನು ಮಾಡಬೇಕು ಗೊತ್ತಾ, ಕ್ರಾಸಾಗಿ ಒಂಚೂರು ಕ್ರಾಸಾಗಿ ಸ್ವಲ್ಪ ಒಳಗಡೆ ತಗೊಂಡು ನೀಟ್ಗಳನ್ನ ಕಟ್ ಮಾಡ್ಕೋಬೇಕು. ನೋಡಿ, ಹೀಗೆ ಬಂದಿದೆ, ಈಗ ಅನ್ನಿಸ್ತಾ ಇದೆ. ಇವಾಗ ಇದು ಬ್ಯಾಕ್ ಸೈಡ್ ಇದೆ ಅಲ್ವಾ, ಬ್ಯಾಕ್ ಸೈಡ್ ಕಟ್ಟಿಂಗ್ ಆಗಿದೆ. ಮತ್ತು ಇದು ಫ್ರಂಟ್ ಸೈಡ್ ಕಟ್ಟಿಂಗ್ ಆಗಿದೆ. ನೋಡ್ತಾ ಇರ್ಬೋದು, ಇದು ಬೆಲ್ಟ್ ಪಟ್ಟಿ ನಮಗೆ ಸ್ಟಿಚಿಂಗ್ ಮಾಡಿ ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ. ನೋಡಿ ಈ ಥರ ಕರೆಕ್ಟಾಗಿ ಕೂತ್ಕೊಳ್ಳುತ್ತಲ್ವ. ಇವಾಗ ನಾವು ಸ್ಲೀವ್ಸ್ ಕಟ್ಟಿಂಗ್ ಮಾಡಬೇಕು. ನೋಡಿ ಸ್ನೇಹಿತರೆ, ಇವಾಗ ಸ್ಲೀವ್ಸ್ಗೆ ನಾನು 2 ಫೋಲ್ಡ್ ಇದೆ ಅಲ್ವಾ, 4 ಫೋಲ್ಡನ್ನು ಮಾಡ್ಕೋಬೇಕು. ನೋಡಿ, 2 ಫೋಲ್ಡು ಮತ್ತು 4 ಫೋಲ್ಡನ್ನು ಮಾಡ್ಕೊಂಡಿದ್ದೀನಿ. 4 ಫೋಲ್ಡನ್ನು ಮಾಡ್ಕೊಂಡ್ಮೇಲೆ ಸ್ಕೇಲ್ ತಗೊಂಡು, ಇದು ಎಕ್ಸ್ಟ್ರಾ ಇದೆಯಲ್ಲ, ನಾನು ಎಕ್ಸ್ಟ್ರಾ ಬಟ್ಟೆ ಕಟ್ ಮಾಡ್ತೀನಿ. ಮತ್ತು ಒಂದು ಅರ್ಧ ಇಂಚು ಎಕ್ಸ್ಟ್ರಾನ ತಗೊತೀನಿ. ಯಾಕೆಂದರೆ ಇದು ಲೈನಿಂಗ್ ಅಲ್ವಾ, ಲೈನಿಂಗ್ಗೆ ಬ್ಲೌಸ್ ಪೀಸ್ಗೆ ಅಲ್ವಾ, ಲೈನಿಂಗ್ ಜಾಯಿಂಟ್ ಮಾಡಿ ನಾನು ಬ್ಲೌಸ್ ಹೊಲಿಬೇಕು. ಆಗಿಬಿಟ್ಟು ನೋಡಿ, ಎಕ್ಸ್ಟ್ರಾ ಕಟಿಂಗ್ನ ಮಾಡ್ಕೊಂಡಿದ್ದೀನಿ. ಮತ್ತು ಇವಾಗ ಏನು ಮಾಡಬೇಕು, ನಾವು ಬ್ಲೌಸು ನನಗೆ ಸ್ಲೀವ್ಸ್ ಎಷ್ಟು ಬೇಕು ಅಂದರೆ ಕರೆಕ್ಟಾಗಿ ಇದು ನೋಡಿಕೊಂಡು ಇಷ್ಟು ಮಾರ್ಕನ್ನು ಮಾಡ್ಕೋಬೇಕಾಗುತ್ತೆ. ಬ್ಲೌಸಿಂದ ನೋಡಿ, ಇಷ್ಟು ಮಾರ್ಕನ್ನು ಮಾಡ್ಕೊತೀನಿ ನಾನು. ಇಲ್ಲ ನಮಗೆ ಟೇಪಿಂದ ಬೇಕಂದರೆ ಇಂಚು ಮಾರ್ಕ್ ಮಾಡ್ಕೋಬೋದು, ಅಂದರೆ ಆ ಥರನೂ ಕಟಿಂಗ್ ಮಾಡ್ಕೋಬೋದು. ನಾನೇನು ಮಾಡ್ತೀನಿ ಗೊತ್ತಾ, ನೋಡಿ, ನಾನು ಈ ಥರನೂ ಕಟಿಂಗ್ ಮಾಡ್ತೀನಿ. ನೋಡಿ, ಸ್ಲೀವ್ಸ್ ಇಟ್ಬಿಟ್ಟು ಕರೆಕ್ಟಾಗಿ ಫಿಟ್ಟಿಂಗ್ ಮಾಡಿರೋದಲ್ವಾ, ನೋಡಿ, ಫಿಟ್ಟಿಂಗ್ ಮಾಡಿರೋ ಬ್ಲೌಸ್ಗೆ ಮಾರ್ಕು, ಇಲ್ಲಿ ಒಂದು ಮಾರ್ಕ್, ಇದು ಫಿಟ್ಟಿಂಗ್ಗೆ ಕರೆಕ್ಟಾಗಿದೆ ಅಲ್ವಾ. ಎಕ್ಸ್ಟ್ರಾ ನಾವು ಅಲ್ಲಿ ಕಟಿಂಗ್ನ ಮಾಡ್ಕೋಬೇಕಾಗುತ್ತೆ. ಅಂದರೆ ಎಕ್ಸ್ಟ್ರಾ ಇಲ್ಲಿ ನಾನೇನು ಮಾಡ್ತೀನಿ, 2 ಇಂಚು ಅಂದರೆ 1.5 ಇಂಚು 2 ಇಂಚು ಎಕ್ಸ್ಟ್ರಾ ತೊಗೊತೀನಿ. ಇಲ್ಲೇನು ಮಾಡ್ತೀನಿ ಗೊತ್ತಾ, ನಾನು ಇಲ್ಲಿಂದ ಸ್ಟ್ರೇಟು ಒಂದು ಮಾರ್ಕನ್ನು ಮಾಡ್ಕೊತೀನಿ. ನೋಡಿ, ಈ ಥರ ಸ್ಟ್ರೇಟ್ ಮಾರ್ಕನ್ನು ಮಾಡಿದ್ದೀನಲ್ವ, ಮತ್ತು ಅದರ ಪಕ್ಕದಲ್ಲಿ ಇನ್ನೊಂದು ಸ್ಟ್ರೇಟಾಗಿ ಮಾರ್ಕನ್ನು ಮಾಡ್ಕೊಂಡಿದ್ದೀನಿ. 2 ಮಾರ್ಕನ್ನು ಮಾಡಿದ್ದೀನಿ ನಾನು. ಈ ಮಾರ್ಕೆ ಇದಕ್ಕೆ ನಾನು ಈ ಥರ ಸ್ವಲ್ಪ
ರೌಂಡ್ ಶೇಪ್ ಬರಬೇಕಲ್ವಾ, ರೌಂಡ್ ಶೇಪಲ್ಲಿ ನೋಡಿ ಈ ಥರ ಜಾಯಿನ್ ಮಾಡಬೇಕು. ನೋಡಿ 2 ಮಾರ್ಕ್ ಮಾಡಿದೆ. ಈ ಥರ ಫಸ್ಟ್ ಅರ್ಧ ಸ್ಟಿಚಿಂಗ್ಗೆ ಇಟ್ಕೊಂಡು ಈ ಥರ ರೌಂಡ್ ಶೇಪು ಬಂದು ಈ ಥರ ನೋಡಿ ಈ ಥರ ಮಾರ್ಕನ್ನು ಮಾಡಿಕೊಂಡು ಇದು ಬಾಡಿ ಫಿಟ್ಟಿಂಗ್ ಇದೆ. ಇವಾಗ ನೋಡಿ ಸ್ಲೀವ್ಸ್ ಕಟ್ಟಿಂಗ್ ಮಾಡ್ತೀನಿ. ನೋಡಿ ಇದೇ ಥರ ನಾವು ಕಟ್ಟಿಂಗ್ ಮಾಡ್ಕೋಬೇಕಾಗುತ್ತೆ. ನೋಡಿ ಮತ್ತು ಬಾಡಿ ಫಿಟ್ಟಿಂಗು ಇದೆ ಅಲ್ವಾ, ಎಕ್ಸ್ಟ್ರಾ ನೋಡಿ ಸ್ವಲ್ಪ ಬಿಟ್ಟು ನಾನು ಕರೆಕ್ಟಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಇವಾಗ ಇಲ್ಲಿ ಏನು ಮಾಡಬೇಕು ಅಂತ ನಾವು ಒಂದು ಕಟ್ಟಿಂಗ್ಗೆ ಮಾರ್ಕನ್ನು ಮಾಡ್ಕೋಬೇಕಾಗುತ್ತೆ. ಇಲ್ಲಿನೂ ಅಷ್ಟೇ ನೋಡಿ ಬ್ಲೌಸ್ ಕಟ್ಟಿಂಗು ಹೇಗಿದೆ ಅಂತ ತೋರಿಸಿದ್ದೀನಿ ಸ್ನೇಹಿತರೆ. ನೋಡಿ ಇದು ಬ್ಯಾಕ್ ಕಟ್ಟಿಂಗ್ ಇದೆ, ಮತ್ತು ಇದು ಫ್ರಂಟ್ ಕಟ್ಟಿಂಗ್ ಇದೆ, ಮತ್ತು ಇದು ಬೆಲ್ಟ್ ಪಟ್ಟಿ. ನೋಡಿ ಬೆಲ್ಟ್ ಪಟ್ಟಿ ಇದೆ, ಮತ್ತು ಸ್ಲೀವ್ಸ್ ಬೇಕಲ್ವಾ, ಅದಕ್ಕೆ ಸ್ಲೀವ್ಸು ರೆಡಿಯಾಗಿದೆ. ಕಟ್ಟಿಂಗ್ ಹೇಗಿದೆ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಸ್ನೇಹಿತರೆ. ಹಾಗೆ ಯಾರು ಹೊಸೊಬ್ಬರು ವಿಡಿಯೋ ನೋಡ್ತಾ ಇದ್ದೀರಾ ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿಕೊಂಡು, ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಸಪೋರ್ಟಿಂಗ್ ಹಾಗೆ ಇರಲಿ ಅಂತ ಕೇಳ್ಕೊತೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಸ್ನೇಹಿತರೆ.